ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ರೀಸೆಂಟ್ ಆಗಿ ತುಂಬಾ ದಿನ ಏನಾಗಿಲ್ಲಪ್ಪ, ಒಂದು ವಾರದೊಳಗೆ ಒಂದು ಹೊಸ ಪಾರ್ಟಿ, ನಿಜವಾಗ್ಲೂ ಇಡೀ ಇಂಡಿಯಾನೇ ತಿರುಗಿ ನೋಡುವಂತ ಒಂದು ಹೊಸ ಪಾರ್ಟಿ ಶುರುವಾಗೈತೆ, ಹೊಸ ಪಕ್ಷ ಶುರುವಾಗೈತೆ ಅಂತ ಹೇಳಿದ್ರೆ ನಂಬ್ತೀರಾ? ಎಸ್, ಯಾವ ಪಾರ್ಟಿ ಅಂತ ಕೇಳ್ತಿದ್ದೀರಾ? ಸಿಜೆಪಿ ಪಾರ್ಟಿಯಾ? ಎಸ್, ಫುಲ್ ಫಾರ್ಮ್ ಏನು ಗೊತ್ತಾ? ಕಾಕ್ರೋಚ್ ಜನತಾ ಪಾರ್ಟಿ. ಇದೇನಪ್ಪ ಕಾಕ್ರೋಚ್ ಜನತಾ ಪಾರ್ಟಿ? ಎಲ್ಲಿಂದ ಶುರುವಾಯಿತು, ಯಾಕೆ ಶುರುವಾಯಿತು ಅಂತ ತಿಳ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಸೊ ಇದು ಎಲ್ಲಿಂದ ಶುರುವಾಗುತ್ತೆ ಅಂತಂದ್ರೆ, ಈಗ ರೀಸೆಂಟ್ ಆಗಿ ಮೇ 15ರಂದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಹಿಯರಿಂಗ್ ಬಂದಾಗ ಅಲ್ಲಿರುವಂತ ಚೀಫ್ ಜಸ್ಟಿಸ್ ಅಂತ ಹೇಳಲ್ಪಡುವಂತ ಸೂರ್ಯಕಾಂತ್ ಅವರು, ಸೊ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಯಂಗ್ಸ್ಟರ್ಸ್, ಯುವಕರು ಎಲ್ಲ ಒಂಥರ ಕಾಕ್ರೋಚ್ ಇದ್ದಂಗೆ ಬೇಕಾಬಿಟ್ಟಿ ಮಾತಾಡ್ತಾರೆ. ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಆನ್ಲೈನ್ ಅಲ್ಲಿ ಬೇಕಾಬಿಟ್ಟಿ ಮಾತಾಡ್ತವ್ರೆ, ಅವ್ರಿಗೆ ಮಾಡಕ್ ಕೆಲ್ಸ ಇಲ್ಲ ಅಂತ ಹೇಳ್ಬಿಟ್ರು. ಎಸ್, ಇದನ್ನೇ ಡೀಟೇಲ್ ಆಗಿ, ಅಂದ್ರೆ ಡೀಸೆಂಟ್ ಆಗಿ ಹೇಳವ್ರೆ, ನಾನು ಡೀಟೇಲ್ ಆಗಿ ಹೇಳಿದೀನಿ. ಸೊ ಇವ್ರು ಈ ತರ ಹೇಳದ್ಮೇಲೆ ಇವರೆಲ್ಲ ಅಂದ್ರೆ ಯುವಕರುಗಳೆಲ್ಲವ ಕಾಕ್ರೋಚ್ ಇದ್ದಂಗೆ ಅಂತ ಹೇಳ್ಬಿಟ್ರು. ಸೊ ಹೇಳಾದ್ಮೇಲೆ ಎಲ್ಲಾ ಯುವಕರಿಗೂ, ಎಲ್ಲಾ ಯೂತ್ಗಳಿಗೂ ಒಂಥರ ಡಿಪೆಂಡ್ ಆಗ್ತು, ಒಂಥರ ಕೋಪ ಬಂತು. ಸೊ ತೀರಾ ಕೋಪ ಬಂದಂತ ಯುವಕ ಒಬ್ರು ಈ ಪಾರ್ಟಿಯನ್ನ ಶುರು ಮಾಡೋರೆ. 30 ವರ್ಷದಲ್ಲಿ ಶುರು ಮಾಡೋರೆ ಈ ಪಾರ್ಟಿಯನ್ನ, ಕಾಕ್ರೋಚ್ ಜನತಾ ಪಾರ್ಟಿ. ನಾನು ಮೊದಲೇ ಹೇಳ್ದಂಗೆ ಈ 30 ವರ್ಷದ ಯುವಕ ಯಾರು ಅಂತ ಕೇಳ್ತಿದ್ದೀರಾ? ಈಸ್ ಅ ಪುಣೆಯವರಂತೆ. ಬಟ್ ಇವರಿಗೆ 30 ವರ್ಷ. ಇವರ ಹೆಸರೇನೋ ಗೊತ್ತಾ? ಅಭಿಜಿತ್ ಡಿಪ್ಕೆ. ಬಾಸ್ಟನ್ ಯೂನಿವರ್ಸಿಟಿಲಿ ಎಜುಕೇಟ್ ಮಾಡೋರೆ. ಸೊ ಇದಕ್ಕೂ ಮುಂಚೆ, ಈ ಪಕ್ಷವನ್ನ ಶುರು ಮಾಡೋಕ್ಕೂ ಮುಂಚೆ ಯಾವುದೋ ಒಂದು ಪಾರ್ಟಿಲಿ ಒಂದು IT ವಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ರೇನೋ. ಸೊ ಸಮಥಿಂಗ್ IT ವಿಂಗ್ ಅಲ್ಲಿ ಕೆಲಸ ಮಾಡ್ತಿರೋ ಅಂತ ಹೇಳ್ತಾರೆ. ಇವರ ಒಂದು ಕೋಪ ಹೆಂಗಿತ್ತು ಅಂತಂದ್ರೆ, ಈ ಅಭಿಜಿತ್ ಅವರ ಕೋಪ ಯಾವ ತರ ಇತ್ತು ಅಂತಂದ್ರೆ, ಯುವಕರುಗಳೆಲ್ಲ ಈ ಕಾಕ್ರೋಚ್ಗಳೆಲ್ಲ ಸೇರ್ಕೊಂಡು ಏನ್ ಮಾಡ್ತೀವಿ, ಏನ್ ಮಾಡೋದು ಅಂತ ತೋರಿಸ್ತೀವಿ ಅಂತೇಳಿ ಒಂದು ಟ್ವಿಟ್ಟರ್ ಅಲ್ಲಿ, ಇನ್ಸ್ಟಾ ಪೇಜ್ ಅನ್ನ ಶುರು ಮಾಡೋಕ್ಕೂ ಮುಂಚೆ ಟ್ವಿಟ್ಟರ್ ಅಲ್ಲಿ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಶುರು ಮಾಡ್ತಿದ್ದೀನಿ, ಒಂದು ವೆಬ್ಸೈಟ್ ಲಿಂಕ್ ಅನ್ನ ಕೊಡ್ತೀನಿ, ಇಷ್ಟ ಇರೋರು, ಅಂದ್ರೆ ಇಂಟ್ರೆಸ್ಟ್ ಇರೋರು ಜಾಯಿನ್ ಮಾಡ್ರಪ್ಪ ಅಂತ ಒಂದು ಪೋಸ್ಟ್ ಹಾಕ್ತಾರೆ. ಪೋಸ್ಟ್ ಹಾಕಿದ್ಮೇಲೆ ವಿತಿನ್ 2 ಡೇಸ್ ಅಥವಾ 3 ಡೇಸ್ ಅಲ್ಲಿ ಎಷ್ಟು ಜನ ಜಾಯಿನ್ ಮಾಡಿದ್ರು ಗೊತ್ತಾ? 70,000 ಜನ ಈ ಕಾಕ್ರೋಚ್ ಜನತಾ ಪಾರ್ಟಿ, ಸಿಜೆಪಿ ಪಾರ್ಟಿಗೆ ಜಾಯಿನ್ ಮಾಡೋರೆ. ಸರಿ, 70,000 ಜನ, ರೆಕಾರ್ಡ್ ಬ್ರೇಕಿಂಗು. ಓಕೆ, ಇನ್ಸ್ಟಾ ಪೇಜ್ ಅನ್ನ ಶುರು ಮಾಡೋರೆ. ಈ ಸಿಜೆಪಿ ಪಾರ್ಟಿ ಇನ್ಸ್ಟಾ ಪೇಜ್ ಅನ್ನ ಶುರು ಮಾಡಿದಾಗ, ಈಗ ನಿನ್ನೆ ನೋಡಿದಾಗ 7 ಮಿಲಿಯನ್ ಇತ್ತು. ಸೊ ನಾನು ಈ ವಿಡಿಯೋ ಮಾಡ್ತಿರುವಂಥ ಸಂದರ್ಭದಲ್ಲಿ ನೋಡಿದಾಗ 11.9 ಮಿಲಿಯನ್ ಏನೋ ಸಮಥಿಂಗ್ ಇತ್ತು. ಬಟ್ ಇನ್ನೂ ಕೂಡ ಹೆಚ್ಚಾಗ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಇನ್ನೂ ಕೂಡ ಹೆಚ್ಚಾಗುತ್ತೆ. 1 ಕೋಟಿಗೂ ಹೆಚ್ಚು ಜನ ಈ ಸಿಜೆಪಿ ಪಾರ್ಟಿಗೆ ಮೆಂಬರ್ ಆಗವ್ರೆ. ಸೊ ಕೆಲವರು ಇದರಲ್ಲೂ ಕೂಡ ಕೆಲವ್ರು ಏನ್ ಹೇಳ್ತಿದ್ರು ಗೊತ್ತಾ? ಈ ಬರೀ ಆನ್ಲೈನ್ ಅಲ್ಲಿ ಮಾತ್ರ ಐತೆ, ಇವರು ಸ್ಥಳದಲ್ಲಿ ಅಂದ್ರೆ ಭೂಮಿಲಿ ಕಾಲಿಟ್ಟು ಯಾರು ಕೂಡ ಏನೋ ಕೆಲಸ ಮಾಡಲ್ಲ ಅಂತಿದ್ರು. ಬಟ್ ಈಗ ಸ್ವಯಂ ಸೇವಕರಾಗಿ ನೆಲದ ಮಟ್ಟದಲ್ಲೂ ಬಂದು ನೆಲಕ್ಕಿಳಿದು ಕೆಲಸ ಮಾಡವ್ರೆ. ಏನ್ ಕೆಲಸ ಮಾಡಿದಿರೋ ಅಂತ ಕೇಳಿದ್ರೆ, ದೆಹಲಿಯಲ್ಲಿ ಕಾಕ್ರೋಚ್ ವೇಷವನ್ನ ಧರಿಸಿ ಈ ಯಮುನಾ ನದಿಯ ದಡದಲ್ಲಿರುವಂತಹ ಅಶುದ್ಧವಾದ ವಸ್ತುಗಳನ್ನ ಶುದ್ಧ ಮಾಡವ್ರೆ, ಕ್ಲೀನ್ ಮಾಡವ್ರೆ ಆ ಕಾಕ್ರೋಚ್ ವೇಷವನ್ನ ಧರಿಸಿ. ಸೊ ಈ ಸಿಜೆಪಿ ಪಾರ್ಟಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ಹೇಳಿ. ಸೊ ಇನ್ನು ಅಪ್ಡೇಟ್ ಮಾಡ್ತಿದ್ರೆ, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಹಾಗೆ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.